7 ಗಂಟೆ ಆಗಿತ್ತು. ಸಂಜಯ್ ಆಗ ತಾನೇ ಕೆಲಸದಿಂದ ಮನೆಗೆ ಬಂದಿದ್ದ. ಕೈ ಕಾಲು ಮುಖ ತೊಳೆಯಲು ರೂಮಿಗೆ ಹೋಗುತ್ತಾನೆ. ರೂಮಿನಲ್ಲಿ ಸಂಜಯ್ ಹೆಂಡತಿ ರೇಖಾ ರೆಡಿಯಾಗುತ್ತಿರುತ್ತಾಳೆ. ಅರೆ ರೇಖಾ, ಏನಿವತ್ತು ವಿಶೇಷ? ಎಷ್ಟು ಚೆನ್ನಾಗಿ ರೆಡಿಯಾಗಿದ್ಯಾ? ಅದಕ್ಕೆ ಅವಳು, ಹೌದು ರೀ, ಅಮ್ಮ ಫೋನ್ ಮಾಡಿದ್ರು. 3 ತಿಂಗಳಾಯಿತು ಅಮ್ಮನ ಮನೆಗೆ ಹೋಗಿ. ಅದಕ್ಕೆ ನೀವು ಬರೋದ್ರೊಳಗಡೆ ರೆಡಿಯಾಗೋಣ ಅಂತ ರೆಡಿ ಆಗ್ತಿದ್ದೀನಿ. ನೀವು ಕೂಡ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ, ಈಗಾಗಲೇ ತುಂಬ ಲೇಟಾಗಿದೆ. ಹೌದಾ, ಇವತ್ತು ಅಮ್ಮಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನೀನು ಕೂಡ ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯಾ? ನಾನು ನನ್ನ ತಾಯಿ ಮನೆಗೆ ಹೋಗಿ 3 ತಿಂಗಳಾಯಿತು. ನಾವೆಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ನಿಮ್ಮ ತಾಯಿ ಏನಾದರೂ ಒಂದು ನೆಪ ಮಾಡ್ತಾನೇ ಇರ್ತಾರೆ. ಇದೇನು ರೇಖಾ, ಹೀಗೆ ಹೇಳ್ತಾ ಇದ್ದೀಯಾ? ನಿಮ್ಮ ತಾಯಿ ನಿನಗೆ ಫೋನ್ ಮಾಡಿರೋ ವಿಷಯ ನನಗೂ ಹೇಳಕ್ಕಲ್ವಾ? ನೀನು ಸಡನ್ನಾಗಿ ಪ್ಲ್ಯಾನ್ ಮಾಡಿದರೆ ನಾನೇನು ಮಾಡೋದು? ಅಮ್ಮನಿಗೆ 8 ದಿನದಿಂದ ಕಾಲು ನೋವು ಇರೋದು ಗೊತ್ತಿಲ್ವಾ ನಿನಗೆ? ಇವತ್ತು ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು. ಹೌದು, ನಾನು ಎಲ್ಲಾದರೂ ಹೋಗಬೇಕಂದ್ರೆ ನಿಮಗೆ ಬೇರೆ ಕೆಲಸಗಳು ಬಂದುಬಿಡುತ್ತೆ. ನಾನೇನು ದಿನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತೀನಾ? ನನಗಿಂತ ನಿಮ್ಮ ತಾಯಿನೇ ಹೆಚ್ಚು ನಿಮಗೆ ಎಂದು ಕೂಗಾಡುತ್ತಾಳೆ. ಇಬ್ಬರು ಜಗಳ ಮಾಡುತ್ತಿದ್ದನ್ನು ಸಂಜಯ್ ತಾಯಿ ಕೇಳಿಸಿಕೊಳ್ತಾರೆ. ಮಾತಿಗೆ ಮಾತು ಬೆಳೆದು ಗಂಡ ಹೆಂಡತಿಯ ಜಗಳ ಹೆಚ್ಚಾಗುತ್ತದೆ. ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಜಯ್ ತಾಯಿ ತನ್ನ ಮಗನ ರೂಮಿಗೆ ಬಂದು, ನೋಡಪ್ಪ ಸಂಜಯ್, ಇದರಲ್ಲಿ ಜಗಳ ಆಡೋ ವಿಷಯ ಏನಿದೆ? ನೀವಿಬ್ಬರು ಇಷ್ಟು ಜೋರಾಗಿ ಜಗಳ ಮಾಡ್ತಿದ್ರೆ ಅಕ್ಕಪಕ್ಕದವರು ಏನನ್ನಲ್ಲ. ಆಸ್ಪತ್ರೆಗೆ ಬೇಕಾದರೆ ನಾಳೆ ಹೋಗೋಣ. ಇವತ್ತು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ಅವರ ತಾಯಿ ಮನೆಗೆ ಬಿಟ್ಟು ಬಾ ಎಂದಾಗ, ಅಮ್ಮ ನೀನು ಸುಮ್ಮನೆ ಇರು. 8 ದಿನಕ್ಕೊಂದ್ಸರಿ ಡಾಕ್ಟರ್ ಬರೋದು. ಇವತ್ತು ಮಿಸ್ ಆದರೆ ಮತ್ತೆ 8 ದಿನದವರೆಗೆ ಕಾಯಬೇಕು. ರೇಖಾ, ನೀನು ಆಟೋನಲ್ಲಿ ಹೋಗು. ಅಮ್ಮನಿಗೆ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಕರ್ಕೊಂಡು ಬರೋದಕ್ಕೆ ನಾನೇ ಬರ್ತೀನಿ ಎನ್ನುತ್ತಾನೆ. ಗಂಡನ ಮಾತು ಕೇಳಿ ಕೋಪದಿಂದ ಅವಳು ಪ್ಯಾಕ್ ಮಾಡಿಕೊಂಡಿದ್ದ ಬಟ್ಟೆಗಳನ್ನೇ ಎತ್ಕೊಂಡು ಹೊರಗಡೆ ಹೋಗ್ತಾಳೆ. ನೋಡಪ್ಪ, ಒಬ್ಬಳೇ ಹೋಗೋದು ಸರಿಯಲ್ಲ. ಜೊತೇಲಿ ನೀನು ಹೋಗದಿದ್ರೆ ಚೆನ್ನಾಗಿರ್ತೈತೇನೋ. ಅಮ್ಮ, ಮದುವೆ ಆದಾಗಿನಿಂದಲೂ ಇದೆಲ್ಲ ನನಗೆ ಅಭ್ಯಾಸ ಆಗೋಗಿದೆ. ನನಗೆ ಹೆಂಡತಿ ಎಷ್ಟು ಮುಖ್ಯನೋ ತಾಯಿ ಕೂಡ ಅಷ್ಟೇ ಮುಖ್ಯ. ನಾನೇನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ನ? ನಿನ್ನ ಆರೋಗ್ಯ ಸರಿ ಇದ್ದಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಈಗ ಲೇಟ್ ಆಗ್ತಿದೆ, ಬಾ ಹೋಗೋಣ ಎಂದು ಹೇಳಿ ಆಸ್ಪತ್ರೆಗೆ ತಾಯಿಯನ್ನು ಕರೆದುಕೊಂಡು ಹೋಗುತ್ತಾನೆ. ತನ್ನ ಹೆಂಡತಿ ತವರು ಮನೆಗೆ ಹೋಗಿ 2 ದಿನವಾಗಿರುತ್ತದೆ. ಹೆಂಡತಿಯನ್ನು ಕರೆದುಕೊಂಡು ಬರಲು ಗಂಡ ಹೋಗುತ್ತಾನೆ. ಗಂಡನನ್ನು ನೋಡಿ ರೇಖಾ, ಸದ್ಯ ಕರ್ಕೊಂಡು ಹೋಗೋದಕ್ಕಾದರೂ ಬಂದ್ರಲ್ಲ ಅಂತ ಹೇಳಿ ಗಂಡ ಬಂದಿದ್ದನ್ನು ನೋಡಿ ಸಂತೋಷ ಪಡ್ತಾಳೆ. ಒಂದು ಕಡೆ ರೇಖಾ ತಾಯಿ, ಇದೇನು ಅಳಿಯಂದ್ರೆ, ನನ್ನ ಮಗಳು ವರ್ಷದಲ್ಲಿ 3-4 ಸಲ ಮಾತ್ರ ನಮ್ಮನೆಗೆ ಬರೋದು. ಅದರಲ್ಲೂ ಅವಳನ್ನ ಒಂಟಿನೇ ಕಳಿಸ್ತೀರಲ್ಲ. ನೀವು ಅವಳ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಹೌದು ಅತ್ತೆ, ನೀವು ಹೇಳೋದೇನೋ ಸರಿಯೇ. ಆದರೆ ನನಗೂ ತಾಯಿ ಇದ್ದಾರಲ್ವಾ? ಅದರಲ್ಲೂ ಅವರಿಗೆ 8 ದಿನದಿಂದ ಹುಷಾರೇ ಇರಲಿಲ್ಲ. ಅದಕ್ಕೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿತ್ತು. ಅವನ್ನು ನೋಡಬೇಕಲ್ವಾ? ಅವಳ ಜೊತೆಲಿ ಬರೋದು ಆಗಿಲ್ಲ ಅಂತ ಹೇಳಿನೇ ಅವಳ ಕರ್ಕೊಂಡು ಹೋಗುವುದಕ್ಕೆ ನಾನೇ ಬಂದೆ. ಗಂಡನ ಮಾತನ್ನು ಕೇಳಿ ರೇಖಾ ಇನ್ನು ಏನು ಮಾತಾಡದೆ ಸುಮ್ಮನೆ ಗಂಡನ ಜೊತೆ ಮನೆಗೆ ಹೋಗುತ್ತಾಳೆ. ತನ್ನ ಅತ್ತೆ ಹೇಳಿದ ಮಾತುಗಳಿಂದ ಅಳಿಯನಿಗೆ ಕೋಪ ಬಂದಿರುತ್ತದೆ. ಆದರೂ ಸುಮ್ಮನೆ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ದಾರಿಯಲ್ಲಿ ಬರುತ್ತಾ ರೇಖಾಗೆ ಜಿಲೇಬಿ ತಿನ್ನುವ ಆಸೆ ಆಗುತ್ತದೆ. ರೀ, ನನಗೆ ಜಿಲೇಬಿ ತಿನ್ನಬೇಕು ಅನ್ನಿಸ್ತಿದೆ, ತಿನ್ಕೊಂಡು ಹೋಗೋಣ ಎನ್ನುತ್ತಾಳೆ. ಮೊದಲೇ ಕೋಪದಲ್ಲಿದ್ದ ಗಂಡ ಈ ಚಿಕ್ಕ ವಸ್ತುವಿಗಾಗಿ ಜಗಳವಾಡುವುದು ಸರಿಯಲ್ಲ ಎಂದು ಹೇಳಿ ಇಬ್ಬರು ಹೋಗುವ ದಾರಿಯಲ್ಲಿ ಜಿಲೇಬಿಯನ್ನು ತಿನ್ನುತ್ತಾರೆ. ಜೊತೆಗೆ ತಾಯಿಗೂ ಜಿಲೇಬಿಯನ್ನು ತೆಗೆದುಕೊಂಡು ಪ್ಯಾಕ್ ಮಾಡಿಸಿಕೊಳ್ಳುತ್ತಾನೆ. ತಾಯಿಗೆ ಜಿಲೇಬಿಯನ್ನು ತೆಗೆದುಕೊಂಡಿದ್ದನ್ನು ನೋಡಿ ರೇಖಾಗೆ ಕೋಪ ಬರುತ್ತದೆ. ಇದೇನ್ರಿ ಇದು? ಪ್ರತಿಯೊಂದು ವಿಷಯದಲ್ಲಿ ತಾಯಿ ತಾಯಿ ಅನ್ನೋದು ರೂಢಿಯಾಗಿ ಹೋಗಿದೆ ನಿಮಗೆ. ಈ ಚಿಕ್ಕ ವಸ್ತುವನ್ನು ತಾಯಿಗೆ ತಗೊಂಡು ಹೋಗಿ ಕೊಡಬೇಕಾ? ನೀವು ನನ್ನ ಜೊತೆಲಿ ಇದ್ದಾಗ ನಿಮ್ಮ ತಾಯಿನ ಯಾಕೆ ನೆನಪಿಸಿಕೊಳ್ತೀರಾ? ನನ್ನ ಜೊತೆ ಸಂತೋಷವಾಗಿ ಇರೋದು ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ. ಏನು ಹೇಳ್ತಾ ಇದ್ದೀಯಾ ನೀನು? ಮನೇಲಿ ಅಮ್ಮ ಒಬ್ಬರೇ ಇರೋದು, ಅವರಿಗೆ ತಗೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿ ಮಾಡ್ತಾ ಇದ್ದೀಯಾ? ನಿನಗೆ ಇನ್ನೂ ಏನಾದರೂ ತಿನ್ನಬೇಕು ಅನಿಸಿದರೆ ತಿನ್ನು ಎಂತಾನೆ. ಆದರೆ ರೇಖಾಗೆ ನನ್ನ ಗಂಡ ನನಗೆ ಹೆಚ್ಚು ಸಮಯ ಕೊಡುವುದಿಲ್ಲ ಎನ್ನಿಸುತ್ತಿರುತ್ತದೆ. ನನಗಿಂತ ಹೆಚ್ಚಾಗಿ ತನ್ನ ತಾಯಿಯನ್ನೇ ಹೆಚ್ಚು ಇಷ್ಟಪಡುವುದು ಎಂದೆನಿಸಿರುತ್ತದೆ. ಹಾಗಾಗಿ ತನ್ನ ಗಂಡ ಈ ರೀತಿಯೆಲ್ಲ ಮಾಡುವುದು ಅವಳಿಗೆ ಇಷ್ಟ ಇರಲಿಲ್ಲ. ಗಂಡನ ಮಾತನ್ನು ಕೇಳಿ ಕೋಪವನ್ನು ತಡೆಯಲಾರದೆ ಕಣ್ಣಲ್ಲಿ ನೀರು ಹಾಕುತ್ತಾ ಏನು ಮಾತನಾಡದೆ
ಕಾರಿನಲ್ಲಿ ಹೋಗಿ ಕುಳಿತು ಬಿಡುತ್ತಾಳೆ. ಇಬ್ಬರ ಮಧ್ಯೆ ಮನಸ್ತಾಪ ಹೆಚ್ಚಾಗುತ್ತದೆ. ಗಂಡ ಕೂಡ ಏನು ಮಾತನಾಡದೆ ಸುಮ್ಮನಾಗುತ್ತಾನೆ. ರೇಖಾ ಕಣ್ಣೀರು ಹಾಕುತ್ತಲೇ ಮನೆಗೆ ಬರ್ತಾಳೆ. ರೇಖಾ ಬಂದಿದ್ದನ್ನು ಅತ್ತೆ ನೋಡಿ, ಇನ್ನು ಏನು ಮಾತನಾಡುವುದು ಸರಿಯಲ್ಲ, ಮತ್ತೆ ಇಬ್ಬರ ಮಧ್ಯೆ ಜಗಳವಾಗಿದೆ ಅನ್ನಿಸುತ್ತದೆ ಎಂದು ಅತ್ತೆ ಕೂಡ ಸುಮ್ಮನಾಗಿ ಬಿಡುತ್ತಾರೆ. ದಿನೇ ದಿನೇ ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ಹೆಚ್ಚಾಗುತ್ತಾ ಬರುತ್ತೆ. ಒಂದು ದಿನ ರಾತ್ರಿ ಸಂಜಯ್ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಮರುದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುತ್ತಿದ್ದ ತನ್ನ ತಾಯಿಯ ಬಳಿ ಬರುತ್ತಾನೆ. ಅಮ್ಮ, ಇಲ್ಲಿದ್ದೀಯಾ ನೀನು? ಯಾಕಪ್ಪ ಇವತ್ತು ಬೇಗ ಎದ್ದಿದ್ದೀಯಾ? ಹೌದಮ್ಮ, ಯಾಕೋ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ, ಅದಕ್ಕೆ ನಾನು ಕೂಡ ಪೂಜೆಗೆ ಬಂದೆ. ಅಮ್ಮ, ನಿನ್ನ ಹತ್ರ ನಾನು ಒಂದು ವಿಷಯನ ಮಾತಾಡಬೇಕು. ಅಮ್ಮ, ಯಾಕೋ ನನ್ನ ಹಾಗೂ ರೇಖಾ ಮಧ್ಯೆ ಮನಸ್ತಾಪ ಹೆಚ್ಚಾಗ್ತಿದೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸರಿ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಮಗಳ ಮನೆಗೆ ಹೋಗು. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಏನು ಮಾಡಬೇಕಂತಿದೀಯಾ ನೀನು? ರೇಖಾಗೆ ಮದುವೆಯಾಗಿ ಎಷ್ಟು ವರ್ಷ ಆಗೋಗಿದೆ ಅಂತ ಹೇಳಿ ಈ ರೀತಿಯಲ್ಲಿ ಮಾಡ್ತಾ ಇದೀಯಾ? ಅವಳು ಇನ್ನೂ ಚಿಕ್ಕವಳು. ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ ಬಿಡು. ಅಮ್ಮ, ಅವಳು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು. ಅವಳೇನು ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಅಂತ ನಾನೇನು ಹೇಳ್ತಿಲ್ಲ. ಅತ್ತೆ ಮನೆಯಲ್ಲಿ ಕೆಲವೊಂದು ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅರ್ಥ ಮಾಡಿಸಬೇಕು. ಸರಿನಪ್ಪ, ನಿನ್ನಿಷ್ಟ, ಏನೋ ಮಾಡು ಎನ್ನುತ್ತಾರೆ. ತನ್ನ ತಾಯಿ ಮಗಳ ಮನೆಗೆ ಹೋದ ಮರುದಿನ ಹೆಂಡತಿಯನ್ನು ಕರೆದು, ರೇಖಾ, ಇವತ್ತು ಮನೇಲಿ ಅಮ್ಮ ಇಲ್ಲ, ನನಗೋಸ್ಕರ ನೀನೇ ಬ್ರೇಕ್ಫಾಸ್ಟ್ ಮಾಡಬೇಕು, ಬೇಗ ಎದ್ದೇಳು ಎನ್ನುತ್ತಾನೆ. ದಿನ ಬೆಳಗ್ಗೆ ತನ್ನ ತಾಯಿ ಎಲ್ಲರಿಗೂ ಬ್ರೇಕ್ಫಾಸ್ಟನ್ನು ಮಾಡುತ್ತಿದ್ದರು. ಅತ್ತೆ ಇಲ್ಲದ ಕಾರಣ ರೇಖಾ ಎದ್ದು ಸಂತೋಷದಿಂದ ಬ್ರೇಕ್ಫಾಸ್ಟನ್ನು ಮಾಡುತ್ತಾಳೆ. ಇಬ್ಬರು ಜೊತೆಯಲ್ಲಿ ಕುಂತು ಬ್ರೇಕ್ಫಾಸ್ಟನ್ನು ಕೂಡ ತಿಂತಾರೆ. ರೇಖಾ, ಸಂಜೆ ನಾನು ಮನೆಗೆ ಬೇಗ ಬರ್ತೀನಿ, ಇಬ್ಬರು ಹೊರಗಡೆ ಹೋಗೋಣ, ರೆಡಿಯಾಗಿರು ಎಂದು ಹೇಳಿ ಗಂಡ ಕೆಲಸಕ್ಕೆ ಹೋಗುತ್ತಾನೆ. ಕೇವಲ ಮದುವೆಯಾಗಿ 7 ತಿಂಗಳಾಗಿದ್ದ ರೇಖಾಗೆ ಮನೆಯಲ್ಲಿ ಅತ್ತೆ ಇಲ್ಲದ ಸಂತೋಷ ಒಂದು ಕಡೆಯಾದರೆ, ಗಂಡನ ಈ ಪರಿವರ್ತನೆಯನ್ನು ನೋಡಿ ಹೇಳಿಕೊಳ್ಳಲು ಆಗದಷ್ಟು ಸಂತೋಷ. ಮನೆಯ ಎಲ್ಲ ಕೆಲಸವನ್ನು ಬೇಗ ಬೇಗ ಮುಗಿಸಿ ರೆಡಿಯಾಗಿ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ. ಹೇಗೋ ಈಗಲಾದರೂ ನನ್ನ ಗಂಡನ ಜೊತೆ ನಾನು ಸಂತೋಷವಾಗಿ ಇರಬಹುದು ಎಂದುಕೊಂಡು ಗಂಡನಿಗಾಗಿ ಕಾಯುತ್ತಿರುತ್ತಾಳೆ. ಅಷ್ಟರಲ್ಲಿ ಗಂಡ ಕೂಡ ಕೆಲಸದಿಂದ ಮನೆಗೆ ಬರುತ್ತಾನೆ. ಗಂಡ ಕೂಡ ಕೈಕಾಲು ಮುಖ ತೊಳೆದು ಬಟ್ಟೆಯನ್ನು ಚೇಂಜ್ ಮಾಡಿ ಇಬ್ಬರು ಡಿನ್ನರ್ ಮಾಡಲು ಹೊರಗಡೆ ಹೋಗುತ್ತಾರೆ. ಅಂದು ರೇಖಾ ಕೂಡ ಸಂತೋಷವಾಗಿರುತ್ತಾಳೆ. ಇಬ್ಬರು ಒಂದು ಒಳ್ಳೆಯ ರೆಸ್ಟೋರೆಂಟ್ ಹೋಗುತ್ತಾರೆ. ಸಂತೋಷದಿಂದ ಊಟವನ್ನು ಮಾಡುತ್ತಾರೆ. ರೇಖಾ ಊಟ ಮಾಡಿದ ನಂತರ ಹ್ಯಾಂಡ್ ವಾಶ್ ಮಾಡಲು ಹೋಗುತ್ತಾಳೆ. ಅವಳ ಫೋನಿಗೆ ರೇಖಾ ತಾಯಿ ಫೋನ್ ಮಾಡುತ್ತಾರೆ. ಫೋನ್ ಟೇಬಲ್ ಮೇಲೆ ಇಟ್ಟು ಹೋಗಿರುತ್ತಾಳೆ. ರೇಖಾ ಗಂಡ ಅಲ್ಲಿ ಕುಂತಿರುತ್ತಾನೆ. ಫೋನ್ ಬಂದಿದ್ದನ್ನು ನೋಡಿ ಫೋನನ್ನು ಕಟ್ ಮಾಡುತ್ತಾನೆ. ಹೀಗೆ 2-3 ಬಾರಿ ಫೋನ್ ಬರುತ್ತದೆ. ರೇಖಾ ಗಂಡ ಫೋನನ್ನು ಸ್ವಿಚ್ ಆಫ್ ಮಾಡಿಬಿಡುತ್ತಾನೆ. ಮಗಳ ಫೋನ್ ಸ್ವಿಚ್ ಆಫ್ ಆಗಿರುವುದರಿಂದ ರೇಖಾ ತಾಯಿಗೆ ಗಾಬರಿಯಾಗಿ ಅಳಿಯನಿಗೆ ಫೋನ್ ಮಾಡುತ್ತಾರೆ. ಇತ್ತ ರೇಖಾ ಗಂಡ ಏನಾದರೂ ಇಂಪಾರ್ಟೆಂಟ್ ವಿಷಯ ಇರಬಹುದೇನೋ ಎಂದು ಅತ್ತೆಯ ಫೋನನ್ನು ರಿಸೀವ್ ಮಾಡುತ್ತಾನೆ. ಅತ್ತೆ, ರೇಖಾ ನಾನು ಹೊರಗಡೆ ಬಂದಿದ್ದೀವಿ. ರೇಖಾ ಹ್ಯಾಂಡ್ ವಾಶ್ ಮಾಡುವುದಕ್ಕೆ ಹೋಗಿದ್ದಾಳೆ. ಅವಳು ಬಂದಮೇಲೆ ನಾನೇ ಫೋನ್ ಮಾಡ್ತೀನಿ ಎನ್ನುತ್ತಾನೆ. ಅಳಿಯನ ಮಾತನ್ನು ಕೇಳಿ ಅತ್ತೆ ಕೂಡ, ಆಯಿತು ಅಳಿಯಂದ್ರೆ ಹಾಗೆ ಮಾಡಿ, ರೇಖಾ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ಎಂದು ಹೇಳಿ ಫೋನನ್ನು ಕಟ್ ಮಾಡುತ್ತಾರೆ. ಇಬ್ಬರ ಊಟ ಮುಗಿಯಿತು. ಮನೆಗೆ ಹೋಗುವ ದಾರಿಯಲ್ಲಿ ರೇಖಾ ತನ್ನ ಫೋನನ್ನು ಎತ್ತಿ ಚೆಕ್ ಮಾಡುತ್ತಾಳೆ. ಅರೆ, ಇದೇನು ಅಮ್ಮ 2-3 ಸಲ ಫೋನ್ ಮಾಡಿದ್ದಾರೆ. ಅದು ನಾನು ಹೇಳೋದೇ ಮರೆತುಬಿಟ್ಟೆ. ನಿಮ್ಮ ತಾಯಿ ಫೋನ್ ಮಾಡಿದರು. ನೀನು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೋಗಿದ್ದೆ, ಅದಕ್ಕೆ ನಾನು ರೇಖಾ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಿದ್ದಾಳೆ, ಆಮೇಲೆ ಫೋನ್ ಮಾಡ್ತೇನೆ ಅಂದೆ. ಬೆಳಿಗ್ಗೆ ಮಾಡಿದರೆ ಆಯಿತು ಬಿಡು. ಅದು ಹಾಗಲ್ಲ ರೀ, ಬಿಡಿ, ನಾಳೆ ಫೋನ್ ಮಾಡಿ ಮಾತಾಡಿಕೊಳ್ಳುತ್ತೇನೆ ಎಂದು ಹೇಳಿ ಇಬ್ಬರು ಮನೆಗೆ ಬರುತ್ತಾರೆ. 2-3 ದಿನ ಹೀಗೆ ತನ್ನ ತಾಯಿಯ ಫೋನ್ ಬಂದರೆ ಏನಾದರೂ ಒಂದು ನೆಪವನ್ನು ಹೇಳಿ ರೇಖಾ ಗಂಡ ತಾಯಿಯ ಜೊತೆ ಮಾತನಾಡಲು ಬಿಡುತ್ತಿರಲಿಲ್ಲ. ಅಂದು ರೇಖಾ, ರೀ, ಯಾಕೋ ನನಗೆ ಅಪ್ಪ ಅಮ್ಮನ ನೆನಪು ತುಂಬ ಬರ್ತಿದೆ, ಸಂಜೆ ಹೋಗಿ ಮಾತಾಡಿಕೊಂಡು ಬರೋಣ. ಇದೇನು ರೇಖಾ, ಇವತ್ತು ನಾನು ಮೂವಿಗೆ ಹೋಗೋ ಪ್ಲಾನ್ ಮಾಡಿದ್ದೀನಿ, ಪ್ಲಾನ್ ಕ್ಯಾನ್ಸಲ್ ಮಾಡೋದಕ್ಕೆ ಆಗುತ್ತಾ? ನಿಮ್ಮ ತಾಯಿ ಮನೆಗೆ ಇನ್ನೊಂದಿನ ಬೇಕಾದರೆ ಹೋಗೋದು, ನೀನು ಹೋಗಿ ಬೇಗನೆ ರೆಡಿಯಾಗು ಎನ್ನುತ್ತಾನೆ. ಗಂಡನ ಪ್ರೀತಿಯ ಮುಂದೆ ರೇಖಾ ಸೋತು ಹೋಗಿರುತ್ತಾಳೆ. ರೇಖಾ ಫೋನ್ ಎತ್ತದೇ ಇರುವ ಕಾರಣ ಮರುದಿನ ರೇಖಾ
ತಂದೆ ತಾಯಿ ಮಗಳನ್ನು ನೋಡಲು ಮನೆಗೆ ಬರುತ್ತಾರೆ. ರೇಖಾ ತಂದೆ ತಾಯಿಯನ್ನು ನೋಡಿ ಸಂತೋಷದಿಂದ, ಅಮ್ಮ ಇದೇನು ಒಂದು ಫೋನ್ ಕೂಡ ಮಾಡದೆ ಸಡನ್ನಾಗಿ ಬಂದುಬಿಟ್ಟಿದ್ದೀರಾ? ಹೌದಮ್ಮ, 2-3 ಸಲ ಫೋನ್ ಮಾಡಿದ್ರು ನೀನು ಫೋನ್ ಎತ್ತಿಲ್ಲ, ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಎನ್ನುತ್ತಾರೆ. ಅಮ್ಮ ಅಪ್ಪ ಕೂತ್ಕೊಳ್ಳಿ, ನೀವು ನಾನು ನಿಮಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿ ರೂಮಿಗೆ ಹೋಗಿ ತಂದೆ ತಾಯಿ ಬಂದಿರುವ ವಿಷಯ ಗಂಡನಿಗೆ ಹೇಳುತ್ತಾಳೆ. ಇತ್ತ ರೇಖಾ ಗಂಡ 10 ನಿಮಿಷ ಬಿಟ್ಟು ಹಾಲಿಗೆ ಬರುತ್ತಾನೆ. ನಮಸ್ಕಾರವನ್ನು ಮಾಡಿ ಅಲ್ಲಿಯೇ ಪೇಪರ್ ಓದ್ಕೊಂಡು ಕುಳಿತುಬಿಡ್ತಾನೆ. ಅತ್ತೆ ಮಾವ ಮಾತನಾಡಿಸಿದರೆ ಮಾತ್ರ ಮಾತನಾಡ್ತಿದ್ದ. ಹೆಂಡತಿ ಕಾಫಿ ಮಾಡಿಕೊಂಡು ಬರುತ್ತಾಳೆ. ಇದೇನ್ರಿ ಅಪ್ಪ ಅಮ್ಮ ದೂರದಿಂದ ಬಂದಿದ್ದಾರೆ, ಮಾತಾಡೋದು ಬಿಟ್ಟು ಪೇಪರ್ ಓದ್ಕೊಂಡು ಕೂತಿದ್ದೀರಾ? ಅಪ್ಪನಿಗೆ ಹುಷಾರಿರೋದಿಲ್ಲ, ಅದರಲ್ಲೂ ನನ್ನ ನೋಡೋದಕ್ಕೆ ಅಷ್ಟು ದೂರದಿಂದ ಕಷ್ಟಪಟ್ಟು ಬಂದಿದ್ದಾರೆ. ಪ್ರೀತಿಯಿಂದ 1-2 ಮಾತಾಡಿದರೆ ಏನಾಗುತ್ತೆ, ಅವರಿಗೂ ಕೂಡ ಸಂತೋಷವಾಗುತ್ತೆ. ನೋಡು ರೇಖಾ, ಮನೇಲಿ ನಾನಿರೋವರೆಗೂ ನೀನು ನನಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಅರೆ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ನೀವು ಅವರು ನನ್ನ ತಂದೆ ತಾಯಿ, ಅವರ ಮುಂದೆ ನಾನು ನಿಮಗೆ ಹೇಗೆ ಪ್ರಾಮುಖ್ಯತೆ ಕೊಡೋದಕ್ಕಾಗುತ್ತೆ? ಯಾಕಾಗೋದಿಲ್ಲ? ಮದುವೆಗೆ ಮುಂಚೆ ನೀನು ತಂದೆ ತಾಯಿ ಜೊತೆನೇ ತಾನೇ ಇದ್ದೆ, ಮದುವೆ ಆದಮೇಲೇನು ತಂದೆ ತಾಯಿನೇ ಮುಖ್ಯ ಅಂತ ಹೇಳಿದರೆ ಹೇಗೆ? ಏನು ನಿಮ್ಮ ಮಾತಿನ ಅರ್ಥ? ಮದುವೆ ಆದ ತಕ್ಷಣ ತಂದೆ ತಾಯಿನ ಮರೆತು ಬಿಡಬೇಕೆ? ನೀನೇ ತಾನೇ ನನಗೆ ಹೇಳಿಕೊಟ್ಟೆ, ಯಾಕೆ ನಿನಗೊಂದು ನ್ಯಾಯ ನನಗೊಂದು ನ್ಯಾಯನಾ? ನಾನು ನನ್ನ ತಾಯಿ ಜೊತೆ ಚೆನ್ನಾಗಿದ್ದರೆ ನಿನಗೆ ನೋಡೋದಕ್ಕಾಗಲ್ಲ. ಈಗ ನೀನು ನಿನ್ನ ತಾಯಿ ತಂದೆ ಜೊತೆ ಚೆನ್ನಾಗಿರೋದಕ್ಕೆ ನಾನು ಬಿಡಬೇಕಾ? ನಿನಗೆ ಹೇಗೆ ತಂದೆ ತಾಯಿನೋ ನನಗೂ ಅವರು ನನ್ನ ತಂದೆ ತಾಯಿನೇ. ತಾಯಿ ಮದುವೆ ಆದ ತಕ್ಷಣ ಸಂಬಂಧಗಳು ಬದಲಾಗುವುದಿಲ್ಲ, ನಮ್ಮ ಯೋಚನೆಗಳು ಬದಲಾಗುತ್ತೆ. ಅಷ್ಟಕ್ಕೂ ನನ್ನ ತಾಯಿ ನಿನಗೇನು ಅತ್ತೆ ರೀತಿ ಕಾಟ ಕೊಡುತ್ತಿದ್ರ? ಮನೆಯಲ್ಲಿ ನಿನ್ನ ಜೊತೆ ಅವರು ಕೂಡ ಮನೆ ಕೆಲಸ ಮಾಡುತ್ತಿದ್ದಾರೆ. ಅವರಿಂದ ನಿನಗೆ ಏನಾದರೂ ಕಷ್ಟ ಆದರೆ ನನಗೆ ಹೇಳು. ಅವರು ಏನು ಕಷ್ಟ ಕೊಡ್ತಿಲ್ವಲ್ಲ, ಕೈಲಾದಷ್ಟು ಕೆಲಸ ಮಾಡಿಕೊಂಡು ಅವರ ಪಾಡಿಗೆ ಅವರಿರ್ತಾರೆ. ಇನ್ನೇನು ಬೇಕು ಹೇಳು? ನೋಡು ರೇಖಾ, ಮದುವೆ ಆದಮೇಲೆ ಯಾವ ಸಂಬಂಧಗಳು ಮುರಿಯೋದಿಲ್ಲ. ನಾವು ನೋಡೋ ದೃಷ್ಟಿಕೋನ ಸರಿಯಾಗಿದ್ದರೆ ನಮ್ಮ ಜೊತೆಗಿರೋ ಸಂಬಂಧಗಳು ಸರಿಯಾಗಿ ಇರುತ್ತೆ. ಮೊದಲು ಅದನ್ನು ಅರ್ಥ ಮಾಡ್ಕೊ. ನನಗೆ ನಿನ್ನ ತಂದೆ ತಾಯಿ ಬೇರೆಯಲ್ಲ, ನನ್ನ ತಂದೆ ತಾಯಿ ಬೇರೆಯಲ್ಲ. ಈ ವಿಷಯ ನಿನಗೆ ಅರ್ಥ ಆದರೆ ನಮ್ಮ ಸಂಬಂಧದಲ್ಲಿ ಯಾವತ್ತೂ ಬಿರುಕು ಬರೋದಿಲ್ಲ. ನಿನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ನಿನಗೆ ಎಷ್ಟು ನೋವಾಗುತ್ತೆ ನೋಡು. ಹಾಗೆ ತಾನೇ ನನ್ನ ತಾಯಿ ಕೂಡ ನೀನು 3-4 ದಿನ ಫೋನ್ನಲ್ಲಿ ಮಾತಾಡದೇ ಇದ್ದಿದ್ದಕ್ಕೆ ನಿನ್ನ ನೋಡೋದಕ್ಕೆ ತಂದೆ ತಾಯಿ ಬಂದಿದ್ದಾರೆ. ಅಲ್ಲಿಗೆ ನೀನು ಅರ್ಥ ಮಾಡ್ಕೊ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ. ನನ್ನ ತಾಯಿ ಕೂಡ ಹಾಗೆ ಅಲ್ವಾ? ಹಾಗೂ ಏನಾದರೂ ಮನೆಯಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾದರೆ ಅದನ್ನು ನಾವೇ ಸಹಿಸ್ಕೊಂಡು ಹೋಗಬೇಕು, ಅದನ್ನೇ ದೊಡ್ಡದು ಮಾಡಬಾರ್ದು. ಆಗಿದ್ದಾಗ ಮಾತ್ರ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಇದನ್ನು ನೀನು ಅರ್ಥ ಮಾಡ್ಕೊಂಡಿದ್ದೀಯಾ ಅಂದ್ಕೊಂಡಿದ್ದೀನಿ. ಈಗ ಹೋಗಿ ಹಬ್ಬದ ಅಡುಗೆ ಮಾಡು, ನಾನು ಹೋಗಿ ಅಮ್ಮನ್ನ ಕರ್ಕೊಂಡು ಬರ್ತೀನಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳುತ್ತಾನೆ. ಗಂಡನ ಮಾತನ್ನು ಕೇಳಿ ರೇಖಾಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಸ್ನೇಹಿತರೆ, ಈ ನನ್ನ ಪುಟ್ಟ ಕಥೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು.